ಲಾಯರ್ ಜಗದೀಶ ಇದೇನಿದು ಹೊಸ ವೇಷ? ಪ್ರಚಾರದ ಆವೇಶಕ್ಕೆ ಕೊನೆಗೂ ಬಿತ್ತು ಗೂಸ. ಫಸ್ಟ್ ವಾಯ್ಸ್ ನ್ಯೂಸ್ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ಲಾಯರ್ ಜಗದೀಶ್ ಇತ್ತೀಚೆಗೆ ಬಿಗ್ ಬಾಸ್ ಜಗದೀಶ್ ಅಂತ ಪ್ರಚಾರ ಪಡ್ಕೊಂಡು ಅತಿಯಾದ ಅವತಾರಗಳನ್ನ ಆಡ್ತಾ ಇದೀಗ ಸಾರ್ವಜನಿಕರಿಂದ ಒದೆ ತಿನ್ನೋ ಮಟ್ಟಕ್ಕೆ ಹೋಗಿದ್ದು ಮಾತ್ರ ದುರಂತ. ಬೆಂಗಳೂರಿನ ಕೊಡಿಗೆಹಳ್ಳಿಯ ಅವರ ಮನೆಯ ಬಳಿಗೆ ಕೆಲವು ಸ್ಥಳೀಯರು ಜಗದೀಶ್ಗೆ ಥಳಿಸಲು ಮುಂದಾಗಿದ್ದಾರೆ. ಅಕ್ಷರಶಃ ಇವರನ್ನ ಎಳೆದಾಡಿ ಹಲ್ಲೆ ಮಾಡಿ ಅಹಂಕಾರಕ್ಕೆ ಬರೆ ಹಾಕಿದ್ದಾರೆ. ಈ ಹಂತಕ್ಕೆ ಹೋಗುವ ಬಗ್ಗೆ ನಮ್ಮ ಚಾನೆಲ್ನಲ್ಲಿ ಈಗಾಗಲೇ ಒಂದು ಎಚ್ಚರಿಕೆ ಎಪಿಸೋಡ್ ಕೂಡ ಮಾಡಿದ್ವಿ. ಬಹುಶಃ ಜಗದೀಶ್ ಅವರ ಪ್ರಚಾರದ ಉಡಾಫೆಗೆ ಇದು ಹೊಸ ಆರಂಭವಾಗಿದ್ರೂ ಆಶ್ಚರ್ಯವೇನೂ ಅಲ್ಲ. ರಾಜಕೀಯ ನಾಯಕರನ್ನ, ಪೊಲೀಸ್ ಅಧಿಕಾರಿಗಳನ್ನ ಕನಿಷ್ಠ ಗೌರವವೂ ಇಲ್ಲದೆ ಬೈದು ಮಾತಾಡಿ ಪ್ರಚಾರ ಪಡೆದುಕೊಳ್ಳುವ ಜಗದೀಶ್ ಯಾವುದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ ಅನ್ನೋದು ಹಳೆ ವಿಚಾರ. ಪ್ರತಿಯೊಂದು ಪ್ರಕರಣಗಳು ಹಿಟ್ ಅಂಡ್ ರನ್ ಮಾದರಿಯಲ್ಲಿ ಆ ಕ್ಷಣದ ಪ್ರಚಾರಕ್ಕೆ ಮುಗಿದು ಹೋಗೋದು ಕೂಡ ಮಾಮೂಲಿ. ಇವರ ಪ್ರಚಾರದ ಶೋ ಬಗ್ಗೆ ಗೊತ್ತಿರೋ ರಾಜಕೀಯ ನಾಯಕರು, ಪೊಲೀಸ್ ಅಧಿಕಾರಿಗಳು, ಸಿನಿಮಾ ಕಲಾವಿದರು ಕೊಚ್ಚೆಗೆ ಕಲ್ಲು ಹಾಕಿ ಪ್ರಯೋಜನ ಇಲ್ಲ ಅಂತ ಸುಮ್ಮನೆ ಇರ್ತಾರೆ. ಆದ್ರೆ ಇದೇ ರೀತಿ ವರ್ತನೆ ಮಾಡಿದ್ರೆ ಸಾರ್ವಜನಿಕರು ಸುಮ್ಮನಿರೋದಿಲ್ಲ ಅನ್ನೋದು ಲಾಯರ್ ಅಂತ ಹೇಳ್ಕೊಳ್ಳೋ ಜಗದೀಶ್ಗೆ ಈಗ್ಲಾದ್ರೂ ಅರ್ಥ ಆದ್ರೆ ಒಳ್ಳೇದು. ಕೊಡಿಗೆಹಳ್ಳಿಯ ಇವರ ಮನೆ ಹತ್ತಿರದ ರಸ್ತೆಯಲ್ಲಿ ಸ್ಥಳೀಯರು ಅಣ್ಣಮ್ಮ ಉತ್ಸವ ಮಾಡುವಾಗ ತಾತ್ಕಾಲಿಕವಾಗಿ ರಸ್ತೆ ಸಂಚಾರಕ್ಕೆ ಸ್ವಲ್ಪ ಅಡಚಣೆಯಾಗಿದೆ. ಇತ್ತೀಚೆಗೆ ಇಂತಹ ಸಣ್ಣ ಪುಟ್ಟ ವಿಚಾರಗಳನ್ನು ವಿಡಿಯೋ ಮಾಡಿಕೊಂಡು ಹೋರಾಟಗಾರನ ಹಾಗೆ ಪೋಸ್ಟ್ ಕೊಡ್ತಾ ಜನರ ಮೇಲೆಯೂ ಹರಿಹಾಯುವ ಪ್ರವೃತ್ತಿ ಬೆಳೆಸಿಕೊಂಡಿರೋ ಜಗದೀಶ್ ಈ ವಿಚಾರವಾಗಿಯೂ ವಿಡಿಯೋ ಮಾಡಿಕೊಂಡು ಓಡಾಡಿದ್ದಾರೆ. ಇದೇ ವಿಚಾರವಾಗಿ ಸ್ಥಳೀಯರ ಜೊತೆಗೆ ಮಾತಿಗೆ ಮಾತು ಬೆಳೆದು ಇವರೇ ಮೊದಲು ಎದೆ ಉಬ್ಬಿಸಿಕೊಂಡು ಮುಂದೆ ಹೋಗಿದ್ದಾರೆ. ಆಗ ಆ ವ್ಯಕ್ತಿ ಕೂಡ ಕೋಪಗೊಂಡು ಜಗಳ ಶುರುವಾಗಿ ತಳ್ಳಾಟ ಶುರುವಾಗಿದೆ. ಜೊತೆಗೆ ಕೈ ಮಿಲಾಯಿಸಿಕೊಂಡು ಎಳೆದಾಡ್ಕೊಂಡಿದ್ದಾರೆ. ಅಲ್ಲಿದ್ದವರೆಲ್ಲ ಸೇರಿ ಜಗದೀಶ್ ದರ್ಪಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದಾರೆ. ಎಲ್ಲ ನಾನು ಹೇಳಿದ ಹಾಗೆ ನಡಿಬೇಕು, ಎಲ್ಲರೂ ನಾನು ಹೇಳಿದ ಹಾಗೆ ಕೇಳಬೇಕು, ಎಲ್ಲವನ್ನ ನಾನೇ ಕಂಟ್ರೋಲ್ ಮಾಡೋನು, ನನ್ನ ಎದುರು ಯಾರೂ ಮಾತನಾಡಬಾರದು ಅನ್ನುವ ಮನೋಭಾವಕ್ಕೆ ಜನ ತಕ್ಕ ತಿರುಗೇಟನ್ನ ಕೊಟ್ಟಿದ್ದಾರೆ. ಇಲ್ಲಿ ಜಗದೀಶ್ ಮೇಲೆ ಹಲ್ಲೆ ಮಾಡಿದ್ದು ಸರಿ ಎನ್ನುವ ಸಮರ್ಥನೆಯನ್ನ ನಾವು ಮಾಡೋದಿಲ್ಲ. ಜಗದೀಶ್ ಸೇರಿದಂತೆ ಯಾರೂ ಇಲ್ಲಿ ಸರಿಯಾದದ್ದೇನೂ ಮಾಡಿಲ್ಲ. ಆದ್ರೆ ಇತ್ತೀಚೆಗೆ ಜಗದೀಶ್ ಸಣ್ಣ ಪುಟ್ಟ ಕಾರಣಗಳನ್ನು ಹಿಡ್ಕೊಂಡು ಜನಸಾಮಾನ್ಯರ ಮೇಲೆ ಏರಿ ಹೋಗೋದು ಜಾಸ್ತಿ ಆಗಿದೆ. ಹೆಂಗೋ ಬೇಲ್ ಕೊಟ್ಬಿಟ್ಟಿದೀವಿ, ಹೋಗಪ್ಪ ಜೀವನ ಮಾಡ್ಕೊ ಹೋಗು ಅಂತ ಸುಪ್ರೀಂ ಕೋರ್ಟ್ ಹೇಳುತ್ತಾ, ಇಲ್ಲ ಬೇಲ್ ಕೊಟ್ಟಿರೋದು ತಪ್ಪು ಅಂತ ಬೇಲನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಜೈಲಿಗೆ ಕಳ್ಸುತ್ತಾ ಮುಂದಿನ ದಿನಗಳಲ್ಲಿ ಡಿ ಬಾಸ್ ಅಭಿಮಾನಿಗಳು ಕಾಯ್ಬೇಕು. ಕಾಯ್ತೀರಾ? ಯಾಕೆ ಕಾಯಲ್ಲ? ಕಾಯ್ಬೇಕಲ್ವಾ? ಅತ್ತೆಗೊಂದ್ ಕಾಲ, ಸೊಸೆಗೊಂದ್ ಕಾಲ. ಮಜಾ ಮಾಡಿದ್ರೆ ಒಂದ್ ಸಮಯ, ಬೇರೆಯವ್ರು ಮಜಾ ಮಾಡಿದ್ರು ಒಂದ್ ಸಮಯ ಅಲ್ವಾ? ಹೆಂಗನ ಆಗ್ಲಿ, ಓಕೆ, ಒಳ್ಳೇದಾಗ್ಲಿ. ನಾವೊಂದು ಕೆಟ್ಟದ್ ಬಯಸಲ್ಲ. ಯಾರಿಗೂ ಗೌರವ ಕೊಡದೆ ಬಾಯಿಗೆ ಬಂದಂತೆ ಬೈದು ಮಾತನಾಡೋದೇ ಜಗದೀಶ್ ಅಭ್ಯಾಸವಾಗಿ ಹೋಗಿದೆ. ಇಷ್ಟಕ್ಕೂ ಇದರ ಹಿಂದೆ ಇರೋದು ಪ್ರಚಾರದ ಹುಚ್ಚಲ್ಲದೆ ಬೇರೆ ಏನೂ ಅಲ್ಲ. ಈಗ ಒದೆ ತಿಂದಿರುವಂತಹ ವಿಡಿಯೋವನ್ನ ತಾನೇ ಹಾಕೊಂಡು ಇದನ್ನು ಪ್ರಚಾರಕ್ಕೆ ಬಳಸಿಕೊಂಡು ಮಾತನಾಡುವ ಜಗದೀಶ್ಗೆ ಏನ್ ಹೇಳಬೇಕೋ ಗೊತ್ತಾಗ್ತಿಲ್ಲ. ಅತ್ತೆಗೊಂದ್ ಕಾಲ, ಸೊಸೆಗೊಂದ್ ಕಾಲ. ಎಲ್ಲಕ್ಕಿಂತ ಹೆಚ್ಚಾಗಿ
ತಾನು ಲಾಯರ್ ಅಂತ ಹೇಳ್ಕೊಂಡು ಓಡಾಡುವ ಈ ವ್ಯಕ್ತಿ ಎಲ್ಲೇ ಹೋದ್ರೂ ನಾನೇ ಕಾನೂನಿನ ರಕ್ಷಕ ಅನ್ನೋ ಹಾಗೆ ಎಲ್ಲರನ್ನ ಬೈದಾಡಿಕೊಂಡು ಜಗಳಕ್ಕಿಳಿಯುವಂತಹ ಜಗದೀಶ್ಗೆ ಅದು ಎಲ್ಲಾ ಕಡೆ ನಡೆಯೋದಿಲ್ಲ ಅನ್ನೋದು ಈಗಲಾದ್ರೂ ಅರ್ಥ ಆದ್ರೆ ಒಳ್ಳೇದು. ತನಗೆ ಫೇಸ್ ವ್ಯಾಲ್ಯೂ ಇದೆ, ನಾನೊಬ್ಬ ಸೆಲೆಬ್ರಿಟಿ ಅಂತ ಕಂಡವರ ಮೇಲೆಲ್ಲ ಎಗರಿ ಹೋದ್ರೆ ಇಂತಹ ಘಟನೆಗಳು ಇನ್ಮುಂದೆ ದಿನನಿತ್ಯ ನಡೆದ್ರೂ ಕೂಡ ಆಶ್ಚರ್ಯ ಇಲ್ಲ. ಇಷ್ಟಾಗಿ ತಪ್ಪು ಕಂಡ್ರೆ ಅದನ್ನ ಕಾನೂನಿನ ರೀತಿಯಲ್ಲಿ ಸರಿ ಮಾಡಬಹುದು. ಒಬ್ಬ ಲಾಯರ್ ಅಂತ ಹೇಳ್ಕೊಳ್ಳೋ ವ್ಯಕ್ತಿಗೆ ಇಷ್ಟೂ ಗೊತ್ತಿಲ್ಲ ಅಂದ್ರೆ ಹೇಗೆ? ಎಲ್ಲರನ್ನ ತಾನೇ ಬೈದು ಹೀಯಾಳಿಸಿ ಅವಮಾನಿಸಿ ಊರಿಗೆಲ್ಲ ಬುದ್ಧಿ ಹೇಳೋ ಪಾಳೆಗಾರ ಅನ್ನೋ ಹಾಗೆ ಮೆರೆದ್ರೆ ಇದಕ್ಕಿಂತ ಉತ್ತಮವಾದಂತಹ ರಿಯಾಕ್ಷನ್ ಸಿಗೋದಿಲ್ಲ. ಅತ್ತೆಗೊಂದ್ ಕಾಲ, ಸೊಸೆಗೊಂದ್ ಕಾಲ. ನ್ಯಾಯವಾದಿ ಆದವನು ಮೊದಲು ತಾನು ಕಾನೂನಿಗೆ ಗೌರವವನ್ನ ಕೊಡೋದನ್ನ ಕಲ್ತ್ಕೋಬೇಕು. ಅದನ್ನ ಬಿಟ್ಟು ಪ್ರತಿಯೊಂದನ್ನು ಪ್ರಚಾರಕ್ಕೆ ಬಳಸ್ಕೊಳ್ಳೋದಕ್ಕಾಗಿ ಅಧ್ವಾನ ಮಾಡೋದು ಸರಿಯಲ್ಲ. ಇಷ್ಟಕ್ಕೂ ಜಗದೀಶ್ ಕೈಯಿಂದ ಬುದ್ಧಿ ಹೇಳಿಸ್ಕೊಳ್ಬೇಕಾದಂತಹ ಅಥವಾ ಜಗದೀಶ್ ಕೈಯಲ್ಲಿ ಬಯಸ್ಕೊಳ್ಬೇಕಾದಂತಹ ಕರ್ಮ ಯಾರಿಗೂ ಕೂಡ ಇಲ್ಲ. ತಪ್ಪಾದ್ರೆ ಪೊಲೀಸರ ಗಮನಕ್ಕೆ ತರಲಿ ಅಥವಾ ದೂರು ದಾಖಲಾಗ್ಲಿ, ಸಂಬಂಧಪಟ್ಟವ್ರು ನೋಡ್ಕೊಳ್ತಾರೆ. ಎಲ್ಲವನ್ನ ಪಬ್ಲಿಸಿಟಿ ಮೆಟೀರಿಯಲ್ ಅಂತ ನೋಡೋದಕ್ಕೆ ಹೋದ್ರೆ ಏನಾಗಬೇಕು ಅದೇ ಆಗುತ್ತೆ. ಕನಿಷ್ಠ ಇದು ಆರಂಭವಾಗದಿರಲಿ, ಇದೇ ಅಂತ್ಯವಾಗಲಿ. ಜಗದೀಶ್ ಕಕ್ಷಿದಾರರೊಂದಿಗೆ ಕೋರ್ಟ್ಗಳತ್ತ ಮುಖ ಮಾಡಲಿ. ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ಮಾಹಿತಿಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ಕನ್ನಡ ನ್ಯೂಸ್.